ಒಂದ್ ಕಡೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳ್ತಾರೆ ಜನವರಿ 6ನೇ ತಾರೀಕು ಡಿಕೆಶಿ ಸಿಎಂ ಆಗ್ತಾರೆ ಅಂತ. ಡಿಕೆ ಶಿವಕುಮಾರ್ ಹೇಳ್ತಾರೆ ಅವನಿಗೆ ತಲೆ ಕೆಟ್ಟಿದೆ ಅಂತ. ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ನನ್ನ ಆರಾಧ್ಯ ದೈವ ಶಿವಗಂಗಾ ಬಸವರಾಜ್ ಡಿಕೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಶಿವಗಂಗಾ ಬಸವರಾಜ್ ಅವರು ಡಿಕೆ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ನನ್ನ ಆರಾಧ್ಯ ದೈವ. ಡಿಕೆ ಶಿವಕುಮಾರ್ ಬಗ್ಗೆ ನಿಷ್ಠೆಯ ಪರಾಕಾಷ್ಠತೆಯನ್ನ ಮೆರೆದಿದ್ದಾರೆ ಶಾಸಕರು. ಡಿಕೆ ಶಿವಕುಮಾರ್ಗೆ 6, 9 ಅದೃಷ್ಟ ಸಂಖ್ಯೆಗಳು. ಜನವರಿ 6ನೇ ತಾರೀಕು ಡಿಕೆ ಪಟ್ಟಕ್ಕೇರಿದ್ರೆ ಮೊದಲು ಖುಷಿ ಪಡೋದೇ ನಾನು, ಹೀಗಂತ ದಾವಣಗೆರೆಯಲ್ಲಿ ಡಿಕೆಶಿಯ ಆಪ್ತ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ನನ್ನ ಆರಾಧ್ಯ ದೈವ. ಆಮೇಲೆ 6, 9 ಏನಿದೆ ಅದು ಅವರ ಲಕ್ಕಿ ನಂಬರ್ಸ್. ಒಂದು ವೇಳೆ ಏನಾದರೂ 6ನೇ ತಾರೀಕು CM ಸ್ಥಾನಕ್ಕೆ ಅವರು ಕುತ್ಕೊಂಡ್ರೆ ಅಥವಾ CM ಆದರೆ ಮೊದಲು ನನಗೆ ಖುಷಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಹೌದು, 6, 9 ಪ್ರಮಾಣವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗನೇ ನಾನು ಖುಷಿ ಪಡೋದ್ರಲ್ಲಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ. ಆಯಿತು ಅಂದರೆ ನಾನೇ ಮೊದಲನೇಗ ಖುಷಿ ಆಗೋದ್ರೆ ಮೊದಲನೇಗ ನಾನೇ ಆಗಲಲ್ಲ. ಸಂಕ್ರಾಂತಿ ಒಳಗಾಗೋದೇನು, ನಾಳೆ ವಾರ ಸೆಷನ್ ಇದೆ, ಅದರೊಳಗಾದ್ರೂ ನಾವು ಖುಷಿನೇ ಪಡೋದು ನಾನೇ ಮೊದಲಿಗ. ನೀವು ಯಾಕೆಂದರೆ ಮುಂಚಿಂದ ನಿಮ್ಗೆ ಹೇಳ್ಕೊಂತ ಬಂದಿನಿ. ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ. ಸಂಕ್ರಾಂತಿ ಬರ್ತಿದೆ, ಎಲ್ರಿಗೂ ಒಳ್ಳೇದು ಆಗ್ತದೆ, ಸ್ವಲ್ಪ ಸಮಾಧಾನ ಕಾಯಿರಿ. ಮಾನ್ಯ ಕೆಪ್ಸಿ ಅಧ್ಯಕ್ಷರು ಹೇಳಿದ್ದಾರೆ, ಯತೀಂದ್ರವ್ರ ಬಗ್ಗೆ ಗಮನ ಹರಿಸಿದ್ದೀನಿ, ಅದನ್ನು ಹೈಕಮಾಂಡ್ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ಹೈಕಮಾಂಡ್ ಏನು ಸೂಚನೆ ಕೊಡುತ್ತೋ ಅದನ್ನು ಮಾಡ್ತಾರೆ. ಈಗ ಯತೀಂದ್ರವ್ರು ಮಾತಾಡೋದು ತಪ್ಪೆ, ನಾನು ಮಾತಾಡೋದು ತಪ್ಪೆ, ಯಾರೇ ಮಾತಾಡೋದು ತಪ್ಪೆ. ಈ ಹಿಂದೆ ಮಾತಾಡಿರೋರು ಅನುಭವಿಸಿರೋ ತಾವೆಲ್ಲ ನೋಡಿದ್ದೀರಿ. ಹಾಗಾಗಿ ಯಾರು ಮಾತಾಡಿದ್ರು ತಪ್ಪಿದೆ. ಡಿಕೆ ಶಿವಕುಮಾರ್ ಆರಾಧ್ಯ ದೈವ, ಅದ್ರಾಗ ಎರಡನೇ ಮಾತಿಲ್ಲ. ಅದು ಸತ್ಯನೇ, ಅದನ್ನ ಒಪ್ಕೊಂಡಿದ್ದೀನಿ. ಅದಕ್ಕೆ ಮತ್ತೆ ಡಿಸೆಂಬರ್ಗೆ ಅದು ಒಣಗಿದೆಯೋ ಆರಿದೆಯೋ ಏನೋ ನೋಡೋಣ ರಕ್ತ, ಅದಕ್ಕೆ ಜನ